ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ವಸಂತ ಗಿಳಿಯಾರ್ ಕಿಡಿಕಾರಿದ್ದಾರೆ. ತಿಮರೋಡಿ ವಿರುದ್ಧ ಸಾಕಷ್ಟು ದೂರುಗಳು ದಾಖಲಾಗಿದೆ. ಮಹೇಶ್ ತಿಮರೋಡಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತಹ ವ್ಯಕ್ತಿ. ಆತ ವಿಕೃತ ಮನಸ್ಥಿತಿಯ ವ್ಯಕ್ತಿ. ಸಮಾಜದಲ್ಲಿ ಇಂಥವ್ರು ಇರಬಾರದು. ತಿಮರೋಡಿ ವಿರುದ್ಧ ಕೂಡಲೇ ಕ್ರಮ ತಗೋಬೇಕು ಅಂತ ಪತ್ರಕರ್ತ ವಸಂತ ಗಿಳಿಯಾರ್ ಆಗ್ರಹಿಸಿದ್ದಾರೆ. ತಿಮರೋಡಿ ವಿರುದ್ಧ ಕಿಡಿಕಾರಿದ್ದಾರೆ. ನಮ್ಮ ಜೊತೆಗ ವಸಂತ ಗಿಳಿಯಾರ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ SIT ರಚನೆ ಕೆಲಸ ಮಾಡ್ತಿದೆ, ಮತ್ತೊಂದ್ ಕಡೆ ಸದನದಲ್ಲಿ ತುಂಬಾ ಚರ್ಚೆ ಆಗ್ತಿದೆ ಧರ್ಮಸ್ಥಳ ವಿಚಾರವಾಗಿ. ಇದೀಗ ತಿಮರೋಡಿ ವಿರುದ್ಧ ಬಿಜೆಪಿ ಸಹ ಇನ್ನೊಂದ್ ಕಡೆ ಗಂಭೀರ ಆರೋಪ, ಕೇಸ್ ದಾಖಲೆ ಮಾಡಲೇಬೇಕಂತ ಒತ್ತಾಯ ಮಾಡ್ತಿದೆ. ಸರ್, ಈ ಒಂದು ವಿಚಾರಕ್ಕೆ ಏನ್ ಹೇಳ್ತೀರಿ ಸರ್ ಅಂತ? ತಿಮರೋಡಿ ವಿರುದ್ಧ ಸಾಕಷ್ಟು ದೂರುಗಳು ಈಗಾಗಲೇ ದಾಖಲಾಗಿದೆ. ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂತಹ, ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಒಬ್ಬ ವಿಕೃತ ಮನೋಸ್ಥಿತಿ ಇರುವಂತಹ ವ್ಯಕ್ತಿ. ಆತ ಇರಬೇಕಾದದ್ದೇ ಒಂದೋ ಹುಚ್ಚಾಸ್ಪತ್ರೆಯಲ್ಲಿ ಅಥವಾ ಜೈಲಿನ ಒಳಗಡೆ. ಮನುಷ್ಯರು ಬದುಕುವಂತ ಈ ಸಮಾಜದಲ್ಲಿ ಆತ ಇರಕೂಡದು ಅನ್ನೋದು ನನ್ನ ಆಗ್ರಹ. ಒಂದ್ ಕಡೆ ಅನನ್ಯ ಭಟ್ ಫೋಟೋ ಈಗ ಬರೆಯಲಾಗ್ತಿದೆ. ರಿಪಬ್ಲಿಕ್ ಕಂಡ ಅದು ಸ್ಪಷ್ಟಪಡಿಸಿದೆ ಯಾರು ಅನನ್ಯ ಭಟ್ಟು, ಎಲ್ಲಿದ್ರು ಅಂತ. ಈ ಒಂದು ವಿಚಾರ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ವಸಂತ ಗಿಳಿಯಾರ್ ಕಿಡಿಕಾರಿದ್ದಾರೆ. ತಿಮರೋಡಿ ವಿರುದ್ಧ ಸಾಕಷ್ಟು ದೂರುಗಳು ದಾಖಲಾಗಿದೆ. ಮಹೇಶ್ ತಿಮರೋಡಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತಹ ವ್ಯಕ್ತಿ. ಆತ ವಿಕೃತ ಮನಸ್ಥಿತಿಯ ವ್ಯಕ್ತಿ. ಸಮಾಜದಲ್ಲಿ ಇಂಥವ್ರು ಇರಬಾರದು. ತಿಮರೋಡಿ ವಿರುದ್ಧ ಕೂಡಲೇ ಕ್ರಮ ತಗೋಬೇಕು ಅಂತ ಪತ್ರಕರ್ತ ವಸಂತ ಗಿಳಿಯಾರ್ ಆಗ್ರಹಿಸಿದ್ದಾರೆ. ತಿಮರೋಡಿ ವಿರುದ್ಧ ಕಿಡಿಕಾರಿದ್ದಾರೆ. ನಮ್ಮ ಜೊತೆಗ ವಸಂತ ಗಿಳಿಯಾರ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ SIT ರಚನೆ ಕೆಲಸ ಮಾಡ್ತಿದೆ, ಮತ್ತೊಂದ್ ಕಡೆ ಸದನದಲ್ಲಿ ತುಂಬಾ ಚರ್ಚೆ ಆಗ್ತಿದೆ ಧರ್ಮಸ್ಥಳ ವಿಚಾರವಾಗಿ. ಇದೀಗ ತಿಮರೋಡಿ ವಿರುದ್ಧ ಬಿಜೆಪಿ ಸಹ ಇನ್ನೊಂದ್ ಕಡೆ ಗಂಭೀರ ಆರೋಪ, ಕೇಸ್ ದಾಖಲೆ ಮಾಡಲೇಬೇಕಂತ ಒತ್ತಾಯ ಮಾಡ್ತಿದೆ. ಸರ್, ಈ ಒಂದು ವಿಚಾರಕ್ಕೆ ಏನ್ ಹೇಳ್ತೀರಿ ಸರ್ ಅಂತ? ತಿಮರೋಡಿ ವಿರುದ್ಧ ಸಾಕಷ್ಟು ದೂರುಗಳು ಈಗಾಗಲೇ ದಾಖಲಾಗಿದೆ. ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂತಹ, ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಒಬ್ಬ ವಿಕೃತ ಮನೋಸ್ಥಿತಿ ಇರುವಂತಹ ವ್ಯಕ್ತಿ. ಆತ ಇರಬೇಕಾದದ್ದೇ ಒಂದೋ ಹುಚ್ಚಾಸ್ಪತ್ರೆಯಲ್ಲಿ ಅಥವಾ ಜೈಲಿನ ಒಳಗಡೆ. ಮನುಷ್ಯರು ಬದುಕುವಂತ ಈ ಸಮಾಜದಲ್ಲಿ ಆತ ಇರಕೂಡದು ಅನ್ನೋದು ನನ್ನ ಆಗ್ರಹ. ಒಂದ್ ಕಡೆ ಅನನ್ಯ ಭಟ್ ಫೋಟೋ ಈಗ ಬರೆಯಲಾಗ್ತಿದೆ. ರಿಪಬ್ಲಿಕ್ ಕಂಡ ಅದು ಸ್ಪಷ್ಟಪಡಿಸಿದೆ ಯಾರು ಅನನ್ಯ ಭಟ್ಟು, ಎಲ್ಲಿದ್ರು ಅಂತ. ಈ ಒಂದು ವಿಚಾರ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ವಸಂತ ಗಿಳಿಯಾರ್ ಕಿಡಿಕಾರಿದ್ದಾರೆ. ತಿಮರೋಡಿ ವಿರುದ್ಧ ಸಾಕಷ್ಟು ದೂರುಗಳು ದಾಖಲಾಗಿದೆ. ಮಹೇಶ್ ತಿಮರೋಡಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತಹ ವ್ಯಕ್ತಿ. ಆತ ವಿಕೃತ ಮನಸ್ಥಿತಿಯ ವ್ಯಕ್ತಿ. ಸಮಾಜದಲ್ಲಿ ಇಂಥವ್ರು ಇರಬಾರದು. ತಿಮರೋಡಿ ವಿರುದ್ಧ ಕೂಡಲೇ ಕ್ರಮ ತಗೋಬೇಕು ಅಂತ ಪತ್ರಕರ್ತ ವಸಂತ ಗಿಳಿಯಾರ್ ಆಗ್ರಹಿಸಿದ್ದಾರೆ. ತಿಮರೋಡಿ ವಿರುದ್ಧ ಕಿಡಿಕಾರಿದ್ದಾರೆ. ನಮ್ಮ ಜೊತೆಗ ವಸಂತ ಗಿಳಿಯಾರ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ SIT ರಚನೆ ಕೆಲಸ ಮಾಡ್ತಿದೆ, ಮತ್ತೊಂದ್ ಕಡೆ ಸದನದಲ್ಲಿ ತುಂಬಾ ಚರ್ಚೆ ಆಗ್ತಿದೆ ಧರ್ಮಸ್ಥಳ ವಿಚಾರವಾಗಿ. ಇದೀಗ ತಿಮರೋಡಿ ವಿರುದ್ಧ ಬಿಜೆಪಿ ಸಹ ಇನ್ನೊಂದ್ ಕಡೆ ಗಂಭೀರ ಆರೋಪ, ಕೇಸ್ ದಾಖಲೆ ಮಾಡಲೇಬೇಕಂತ ಒತ್ತಾಯ ಮಾಡ್ತಿದೆ. ಸರ್, ಈ ಒಂದು ವಿಚಾರಕ್ಕೆ ಏನ್ ಹೇಳ್ತೀರಿ ಸರ್ ಅಂತ? ತಿಮರೋಡಿ ವಿರುದ್ಧ ಸಾಕಷ್ಟು ದೂರುಗಳು ಈಗಾಗಲೇ ದಾಖಲಾಗಿದೆ. ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂತಹ, ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಒಬ್ಬ ವಿಕೃತ ಮನೋಸ್ಥಿತಿ ಇರುವಂತಹ ವ್ಯಕ್ತಿ. ಆತ ಇರಬೇಕಾದದ್ದೇ ಒಂದೋ ಹುಚ್ಚಾಸ್ಪತ್ರೆಯಲ್ಲಿ ಅಥವಾ ಜೈಲಿನ ಒಳಗಡೆ. ಮನುಷ್ಯರು ಬದುಕುವಂತ ಈ ಸಮಾಜದಲ್ಲಿ ಆತ ಇರಕೂಡದು ಅನ್ನೋದು ನನ್ನ ಆಗ್ರಹ. ಒಂದ್ ಕಡೆ ಅನನ್ಯ ಭಟ್ ಫೋಟೋ ಈಗ ಬರೆಯಲಾಗ್ತಿದೆ. ರಿಪಬ್ಲಿಕ್ ಕಂಡ ಅದು ಸ್ಪಷ್ಟಪಡಿಸಿದೆ ಯಾರು ಅನನ್ಯ ಭಟ್ಟು, ಎಲ್ಲಿದ್ರು ಅಂತ. ಈ ಒಂದು ವಿಚಾರ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ವಸಂತ ಗಿಳಿಯಾರ್ ಕಿಡಿಕಾರಿದ್ದಾರೆ. ತಿಮರೋಡಿ ವಿರುದ್ಧ ಸಾಕಷ್ಟು ದೂರುಗಳು ದಾಖಲಾಗಿದೆ. ಮಹೇಶ್ ತಿಮರೋಡಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತಹ ವ್ಯಕ್ತಿ. ಆತ ವಿಕೃತ ಮನಸ್ಥಿತಿಯ ವ್ಯಕ್ತಿ. ಸಮಾಜದಲ್ಲಿ ಇಂಥವ್ರು ಇರಬಾರದು. ತಿಮರೋಡಿ ವಿರುದ್ಧ ಕೂಡಲೇ ಕ್ರಮ ತಗೋಬೇಕು ಅಂತ ಪತ್ರಕರ್ತ ವಸಂತ ಗಿಳಿಯಾರ್ ಆಗ್ರಹಿಸಿದ್ದಾರೆ. ತಿಮರೋಡಿ ವಿರುದ್ಧ ಕಿಡಿಕಾರಿದ್ದಾರೆ. ನಮ್ಮ ಜೊತೆಗ ವಸಂತ ಗಿಳಿಯಾರ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ SIT ರಚನೆ ಕೆಲಸ ಮಾಡ್ತಿದೆ, ಮತ್ತೊಂದ್ ಕಡೆ ಸದನದಲ್ಲಿ ತುಂಬಾ ಚರ್ಚೆ ಆಗ್ತಿದೆ ಧರ್ಮಸ್ಥಳ ವಿಚಾರವಾಗಿ. ಇದೀಗ ತಿಮರೋಡಿ ವಿರುದ್ಧ ಬಿಜೆಪಿ ಸಹ ಇನ್ನೊಂದ್ ಕಡೆ ಗಂಭೀರ ಆರೋಪ, ಕೇಸ್ ದಾಖಲೆ ಮಾಡಲೇಬೇಕಂತ ಒತ್ತಾಯ ಮಾಡ್ತಿದೆ. ಸರ್, ಈ ಒಂದು ವಿಚಾರಕ್ಕೆ ಏನ್ ಹೇಳ್ತೀರಿ ಸರ್ ಅಂತ? ತಿಮರೋಡಿ ವಿರುದ್ಧ ಸಾಕಷ್ಟು ದೂರುಗಳು ಈಗಾಗಲೇ ದಾಖಲಾಗಿದೆ.
ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂತಹ, ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಒಬ್ಬ ವಿಕೃತ ಮನೋಸ್ಥಿತಿ ಇರುವಂತಹ ವ್ಯಕ್ತಿ. ಆತ ಇರಬೇಕಾದದ್ದೇ ಒಂದೋ ಹುಚ್ಚಾಸ್ಪತ್ರೆಯಲ್ಲಿ ಅಥವಾ ಜೈಲಿನ ಒಳಗಡೆ. ಮನುಷ್ಯರು ಬದುಕುವಂತ ಈ ಸಮಾಜದಲ್ಲಿ ಆತ ಇರಕೂಡದು ಅನ್ನೋದು ನನ್ನ ಆಗ್ರಹ. ಒಂದ್ ಕಡೆ ಅನನ್ಯ ಭಟ್ ಫೋಟೋ ಈಗ ವೈರಲ್ ರಿಪಬ್ಲಿಕ್ ಕನ್ನಡ ಅದು ಸ್ಪಷ್ಟಪಡಿಸಿದೆ ಯಾರು ಅನನ್ಯ ಭಟ್ಟು, ಎಲ್ಲಿದ್ರು ಅಂತ. ಈ ಒಂದು ವಿಚಾರ ಮಹೇಶ್ ಶೆಟ್ಟಿ ತಿಮಿರೋಡಿ ವಿರುದ್ಧ ವಸಂತ ಗಿಳಿಯಾರ್ ಕಿಡಿಕಾರಿದ್ದಾರೆ. ತಿಮಿರೋಡಿ ವಿರುದ್ಧ ಸಾಕಷ್ಟು ದೂರುಗಳು ದಾಖಲಾಗಿದೆ. ಮಹೇಶ್ ತಿಮಿರೋಡಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತಹ ವ್ಯಕ್ತಿ. ಆತ ವಿಕೃತ ಮನಸ್ಥಿತಿಯ ವ್ಯಕ್ತಿ. ಸಮಾಜದಲ್ಲಿ ಇಂಥವ್ರು ಇರಬಾರದು. ತಿಮಿರೋಡಿ ವಿರುದ್ಧ ಕೂಡಲೇ ಕ್ರಮ ತಗೋಬೇಕು ಅಂತ ಪತ್ರಕರ್ತ ವಸಂತ ಗಿಳಿಯಾರ್ ಆಗ್ರಹಿಸಿದ್ದಾರೆ. ತಿಮಿರೋಡಿ ವಿರುದ್ಧ ಕಿಡಿಕಾರಿದ್ದಾರೆ. ನಮ್ ಜೊತೆಗ ವಸಂತ ಗಿಳಿಯಾರ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ SIT ರಚನೆ ಕೆಲಸ ಮಾಡ್ತಿದೆ, ಮತ್ತೊಂದ್ ಕಡೆ ಸದನದಲ್ಲಿ ತುಂಬಾ ಚರ್ಚೆ ಆಗ್ತಿದೆ ಧರ್ಮಸ್ಥಳ ವಿಚಾರವಾಗಿ. ಇದೀಗ ತಿಮಿರೋಡಿ ವಿರುದ್ಧ ಬಿಜೆಪಿ ಸಹ ಇನ್ನೊಂದ್ ಕಡೆ ಗಂಭೀರ ಆರೋಪ, ಕೇಸ್ ದಾಖಲೆ ಮಾಡಲೇಬೇಕಂತ ಒತ್ತಾಯ ಮಾಡ್ತಿದೆ. ಸರ್, ಈ ಒಂದು ವಿಚಾರಕ್ಕೆ ಏನ್ ಹೇಳ್ತೀರಿ ಸರ್ ಅಂತ? ತಿಮಿರೋಡಿ ವಿರುದ್ಧ ಸಾಕಷ್ಟು ದೂರುಗಳು ಈಗಾಗಲೇ ದಾಖಲಾಗಿದೆ. ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂತಹ, ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಒಬ್ಬ ವಿಕೃತ ಮನೋಸ್ಥಿತಿ ಇರುವಂತಹ ವ್ಯಕ್ತಿ. ಆತ ಇರಬೇಕಾದದ್ದೇ ಒಂದೋ ಹುಚ್ಚಾಸ್ಪತ್ರೆಯಲ್ಲಿ ಅಥವಾ ಜೈಲಿನ ಒಳಗಡೆ. ಮನುಷ್ಯರು ಬದುಕುವಂತ ಈ ಸಮಾಜದಲ್ಲಿ ಆತ ಇರಕೂಡದು ಅನ್ನೋದು ನನ್ನ ಆಗ್ರಹ. ಒಂದ್ ಕಡೆ ಅನನ್ಯ ಭಟ್ ಫೋಟೋ ಈಗ ವೈರಲ್ ರಿಪಬ್ಲಿಕ್ ಕನ್ನಡ ಅದು ಸ್ಪಷ್ಟಪಡಿಸಿದೆ ಯಾರು ಅನನ್ಯ ಭಟ್ಟು, ಎಲ್ಲಿದ್ರು ಅಂತ. ಈ ಒಂದು ವಿಚಾರ ಮಹೇಶ್ ಶೆಟ್ಟಿ ತಿಮಿರೋಡಿ ವಿರುದ್ಧ ವಸಂತ ಗಿಳಿಯಾರ್ ಕಿಡಿಕಾರಿದ್ದಾರೆ. ತಿಮಿರೋಡಿ ವಿರುದ್ಧ ಸಾಕಷ್ಟು ದೂರುಗಳು ದಾಖಲಾಗಿದೆ. ಮಹೇಶ್ ತಿಮಿರೋಡಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತಹ ವ್ಯಕ್ತಿ. ಆತ ವಿಕೃತ ಮನಸ್ಥಿತಿಯ ವ್ಯಕ್ತಿ. ಸಮಾಜದಲ್ಲಿ ಇಂಥವ್ರು ಇರಬಾರದು. ತಿಮಿರೋಡಿ ವಿರುದ್ಧ ಕೂಡಲೇ ಕ್ರಮ ತಗೋಬೇಕು ಅಂತ ಪತ್ರಕರ್ತ ವಸಂತ ಗಿಳಿಯಾರ್ ಆಗ್ರಹಿಸಿದ್ದಾರೆ. ತಿಮಿರೋಡಿ ವಿರುದ್ಧ ಕಿಡಿಕಾರಿದ್ದಾರೆ. ನಮ್ ಜೊತೆಗ ವಸಂತ ಗಿಳಿಯಾರ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ SIT ರಚನೆ ಕೆಲಸ ಮಾಡ್ತಿದೆ, ಮತ್ತೊಂದ್ ಕಡೆ ಸದನದಲ್ಲಿ ತುಂಬಾ ಚರ್ಚೆ ಆಗ್ತಿದೆ ಧರ್ಮಸ್ಥಳ ವಿಚಾರವಾಗಿ. ಇದೀಗ ತಿಮಿರೋಡಿ ವಿರುದ್ಧ ಬಿಜೆಪಿ ಸಹ ಇನ್ನೊಂದ್ ಕಡೆ ಗಂಭೀರ ಆರೋಪ, ಕೇಸ್ ದಾಖಲೆ ಮಾಡಲೇಬೇಕಂತ ಒತ್ತಾಯ ಮಾಡ್ತಿದೆ. ಸರ್, ಈ ಒಂದು ವಿಚಾರಕ್ಕೆ ಏನ್ ಹೇಳ್ತೀರಿ ಸರ್ ಅಂತ? ತಿಮಿರೋಡಿ ವಿರುದ್ಧ ಸಾಕಷ್ಟು ದೂರುಗಳು ಈಗಾಗಲೇ ದಾಖಲಾಗಿದೆ. ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂತಹ, ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಒಬ್ಬ ವಿಕೃತ ಮನೋಸ್ಥಿತಿ ಇರುವಂತಹ ವ್ಯಕ್ತಿ. ಆತ ಇರಬೇಕಾದದ್ದೇ ಒಂದೋ ಹುಚ್ಚಾಸ್ಪತ್ರೆಯಲ್ಲಿ ಅಥವಾ ಜೈಲಿನ ಒಳಗಡೆ. ಮನುಷ್ಯರು ಬದುಕುವಂತ ಈ ಸಮಾಜದಲ್ಲಿ ಆತ ಇರಕೂಡದು ಅನ್ನೋದು ನನ್ನ ಆಗ್ರಹ. ಒಂದ್ ಕಡೆ ಅನನ್ಯ ಭಟ್ ಫೋಟೋ ಈಗ ವೈರಲ್ ರಿಪಬ್ಲಿಕ್ ಕನ್ನಡ ಅದು ಸ್ಪಷ್ಟಪಡಿಸಿದೆ ಯಾರು ಅನನ್ಯ ಭಟ್ಟು, ಎಲ್ಲಿದ್ರು ಅಂತ. ಈ ಒಂದು ವಿಚಾರ ಮಹೇಶ್ ಶೆಟ್ಟಿ ತಿಮಿರೋಡಿ ವಿರುದ್ಧ ವಸಂತ ಗಿಳಿಯಾರ್ ಕಿಡಿಕಾರಿದ್ದಾರೆ. ತಿಮಿರೋಡಿ ವಿರುದ್ಧ ಸಾಕಷ್ಟು ದೂರುಗಳು ದಾಖಲಾಗಿದೆ. ಮಹೇಶ್ ತಿಮಿರೋಡಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತಹ ವ್ಯಕ್ತಿ. ಆತ ವಿಕೃತ ಮನಸ್ಥಿತಿಯ ವ್ಯಕ್ತಿ. ಸಮಾಜದಲ್ಲಿ ಇಂಥವ್ರು ಇರಬಾರದು. ತಿಮಿರೋಡಿ ವಿರುದ್ಧ ಕೂಡಲೇ ಕ್ರಮ ತಗೋಬೇಕು ಅಂತ ಪತ್ರಕರ್ತ ವಸಂತ ಗಿಳಿಯಾರ್ ಆಗ್ರಹಿಸಿದ್ದಾರೆ. ತಿಮಿರೋಡಿ ವಿರುದ್ಧ ಕಿಡಿಕಾರಿದ್ದಾರೆ. ನಮ್ ಜೊತೆಗ ವಸಂತ ಗಿಳಿಯಾರ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ SIT ರಚನೆ ಕೆಲಸ ಮಾಡ್ತಿದೆ, ಮತ್ತೊಂದ್ ಕಡೆ ಸದನದಲ್ಲಿ ತುಂಬಾ ಚರ್ಚೆ ಆಗ್ತಿದೆ ಧರ್ಮಸ್ಥಳ ವಿಚಾರವಾಗಿ. ಇದೀಗ ತಿಮಿರೋಡಿ ವಿರುದ್ಧ ಬಿಜೆಪಿ ಸಹ ಇನ್ನೊಂದ್ ಕಡೆ ಗಂಭೀರ ಆರೋಪ, ಕೇಸ್ ದಾಖಲೆ ಮಾಡಲೇಬೇಕಂತ ಒತ್ತಾಯ ಮಾಡ್ತಿದೆ. ಸರ್, ಈ ಒಂದು ವಿಚಾರಕ್ಕೆ ಏನ್ ಹೇಳ್ತೀರಿ ಸರ್ ಅಂತ? ತಿಮಿರೋಡಿ ವಿರುದ್ಧ ಸಾಕಷ್ಟು ದೂರುಗಳು ಈಗಾಗಲೇ ದಾಖಲಾಗಿದೆ. ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂತಹ, ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಒಬ್ಬ ವಿಕೃತ ಮನೋಸ್ಥಿತಿ ಇರುವಂತಹ ವ್ಯಕ್ತಿ. ಆತ ಇರಬೇಕಾದದ್ದೇ ಒಂದೋ ಹುಚ್ಚಾಸ್ಪತ್ರೆಯಲ್ಲಿ ಅಥವಾ ಜೈಲಿನ ಒಳಗಡೆ. ಮನುಷ್ಯರು ಬದುಕುವಂತ ಈ ಸಮಾಜದಲ್ಲಿ ಆತ ಇರಕೂಡದು ಅನ್ನೋದು ನನ್ನ ಆಗ್ರಹ. ಒಂದ್ ಕಡೆ ಅನನ್ಯ ಭಟ್ ಫೋಟೋ ಈಗ ವೈರಲ್ ರಿಪಬ್ಲಿಕ್ ಕನ್ನಡ ಅದು ಸ್ಪಷ್ಟಪಡಿಸಿದೆ ಯಾರು ಅನನ್ಯ ಭಟ್ಟು, ಎಲ್ಲಿದ್ರು ಅಂತ. ಈ ಒಂದು